ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಾಣಿ ದೇವ್ಸ್ ಕಿಚನ್. ಇವತ್ತು ನೀವು ನೋಡ್ತಾ ಇದ್ದೀರಾ, ನಾನು ಮಾಡ್ತಿರೋಂಥ ಹೊಸ ರೆಸಿಪಿ ಬಂದು ಮಟನ್ ಸಾಂಬಾರ್. ಇಲ್ಲಿ ನಾನು ಅರ್ಧ ಕೆಜಿಯಷ್ಟು ಮಟನ್ನ ನೀಟಾಗಿ ನೀರಲ್ಲಿ ತೊಳೆದು ಒಂದೆರಡು ಬಾರಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಸಾಂಬಾರ್ಗೆ ಬೇಕಾಗಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ತೋರಿಸ್ತಾ ಹೋಗ್ತೀನಿ. ಈಗ ಇಲ್ಲಿ ಸ್ವಲ್ಪ ಚಕ್ಕೆ, ಲವಂಗ, ಧನಿಯಾ, ಮೆಣಸುಕಾಳು, ಪಲಾವ್ ಎಲೆ, ಅನಾನಸ್ ಮೊಗ್ಗು ಮತ್ತೆ ಸ್ವಲ್ಪ ಕಲ್ ಹೂವನ್ನ ತಗೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಒಣಕೊಬ್ಬರಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಟೊಮ್ಯಾಟೊ. ಇದ್ರ ಜೊತೆಗೆ 2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿನ ತಗೊಂಡಿದ್ದೀನಿ. 1.5 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಬಟ್ಲು ಎಣ್ಣೆ ತಗೊಂಡಿದ್ದೀನಿ. ಹಾಗೂ ಮನೆಯಲ್ಲೇ ಮಾಡಿರುವಂತ ಗರಂ ಮಸಾಲಾನ ತಗೊಂಡಿದ್ದೀನಿ. ಈ ಗರಂ ಮಸಾಲ ಹೇಗ್ ಮಾಡೋದು ಅಂತ ಮುಂದಿನ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಏನು ಅಂತ ಚೆಕ್ ಮಾಡ್ಕೊಳ್ಳೋಣ ಬನ್ನಿ. ಪ್ರೆಷರ್ ಕುಕ್ಕರ್ನ ಹೀಟ್ ಮಾಡ್ಲಿಕ್ಕೆ ಇಟ್ಟಿದ್ದೀನಿ. ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನ ಆಡ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಎಣ್ಣೆ ಕಾಯ್ತಾ ಇದೆ ಚೆನ್ನಾಗಿ. ಒಂದು ಅರ್ಧದಷ್ಟು ಈರುಳ್ಳಿನ ನಾವಿಲ್ಲಿ ಎಣ್ಣೆಗೆ ಸೇರಿಸ್ಕೊಳ್ಳೋಣ. ಇದನ್ನ ಒಂದು ಸ್ವಲ್ಪ ಬಾಡಿಸ್ಕೊಂಡು ಲೈಟ್ ಆಗಿ ತೊಳೆದಿಟ್ಕೊಂಡಿರುವಂತ ಮಟನ್ ಏನಿತ್ತು ಅದನ್ನ ಇದಕ್ಕೆ ಆಡ್ ಮಾಡ್ತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಈಗ ಈ ಮಟನ್ಗೆ ಸ್ವಲ್ಪ ಉಪ್ಪು ಹಾಗೂ ಅರಿಶಿಣದ ಪುಡಿಯನ್ನ ಆಡ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಈ ಮಟನ್ನ ಆಯಿಲ್ ಅಲ್ಲಿ ಹಾಕಿರೋದು ಏದಕ್ಕೆ ಅಂತ ಹೇಳಿದ್ರೆ ಚೆನ್ನಾಗಿ ಸ್ವಲ್ಪ ಕುಕ್ ಆಗಲಿ ಅಂತ ಹೇಳಿ. ಎಣ್ಣೆಯನ್ನೇ ಸ್ವಲ್ಪ ಬಾಡಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರುತ್ತೆ ಮಟನ್ನು. ಈ ಮಟನ್ನ ಸುಮಾರು ಒಂದು 10 ನಿಮಿಷ ಆದ್ರೂ ಈ ರೀತಿನೇ ಎಣ್ಣೆಯಲ್ಲೇ ಬಾಡಿಸ್ಕೋಬೇಕಾಗುತ್ತೆ. ಇದಕ್ಕೆ ಒಂದ್ ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪನ್ನು ಸಹ ಆಡ್ ಮಾಡ್ಕೋಬಹುದು. ಇದಿಷ್ಟೇ ಫ್ರೆಂಡ್ಸ್, ಒಂದ್ 10 ನಿಮಿಷದ ಕಾಲ ಇದನ್ನ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಎಣ್ಣೆಯಲ್ಲಿ. ಇದಾದ್ಮೇಲೆ ಒಂದ್ ಕಡೆ ನಾವು ಕಡಾಯನ್ನ ಇಟ್ಟು ಮಸಾಲೆನ ರೆಡಿ ಮಾಡ್ಕೊಳ್ಳೋದನ್ನ ಚೆಕ್ ಮಾಡ್ಕೊಳ್ಳೋಣ. ಮಸಾಲೆ ರುಬ್ಕೊಳ್ಲಿಕ್ಕೆ ಏನೇನ್ ಹಾಕೋಬೇಕು ಅಂತ ನಾವಿಲ್ಲಿ ಹಾಕ್ತಾ ಇದೀನಿ ನೋಡಿ. ಒಂದ್ ಪ್ಯಾನ್ ಅನ್ನ ಹೀಟ್ ಮಾಡ್ಕೊಂಡು ಅದಕ್ಕೆ ಇಟ್ಕೊಂಡಿರುವಂತಹ ಎಲ್ಲಾ ಸ್ಪೈಸಸ್ ಅನ್ನ ಆಡ್ ಮಾಡ್ಕೋಬೇಕು. ಇದರಲ್ಲಿ ಗಸಗಸೆ ಮಿಸ್ ಮಾಡಿದ್ದೆ, ನಾನು ಇವಾಗ ಅದನ್ನ ಹಾಕ್ತಾ ಇದೀನಿ ಇಲ್ಲಿ ನೋಡಿ. ಫ್ರೆಂಡ್ಸ್, ಇದನ್ನ ಲೋ ಫ್ಲೇಮ್ ಅಲ್ಲಿ ಆದಷ್ಟು ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಮಸಾಲೆ ಅರೋಮಾ ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಗಸಗಸೆ ಎಲ್ಲ ಸಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿವರೆಗೂ ಸ್ವಲ್ಪ ನೋಡ್ಕೊಂಡು ಲೋ ಫ್ಲೇಮ್ ಅಲ್ಲೇ ಹುರ್ಕೊಳ್ಳಿ ಆದಷ್ಟು.
ಫ್ರೆಂಡ್ಸ್, ಈಗ ನಾನು ಹುರ್ಕೊಂಡಿದ್ದಂತ ಎಲ್ಲಾ ಮಿಶ್ರಣವನ್ನ ನಾವಿಲ್ಲಿ ಜಾರಿಗೆ ಹಾಕೊಂಡಿದೀವಿ. ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡು ಈರುಳ್ಳಿ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿಯನ್ನೆಲ್ಲ ಹುರ್ಕೊಳ್ಳೋಣ ಈಗ. ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ. ಈರುಳ್ಳಿ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಒಂದ್ 2 ತಗೊಂಡಿದ್ದೀನಿ ನಾನಿಲ್ಲಿ. ಇದನ್ನ ಸ್ವಲ್ಪ ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಬಾಡ್ಸ್ಕೋಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ನಿಧಾನವಾಗಿ ಕಲರ್ ಚೇಂಜ್ ಆಗ್ತಿದೆ. ನಾವಿದನ್ನು ಅಟ್ಲೀಸ್ಟ್ 4 ನಿಮಿಷ ಆದ್ರೂ ಈ ಮಸಾಲೆಗಳನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಹುರ್ಕೊಳ್ಳೋಣ. ಒಂದ್ ಸ್ವಲ್ಪ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆದ್ಮೇಲೆ ನಾವು ಇದಕ್ಕೆ ಟೊಮ್ಯಾಟೊ ಮತ್ತುಳಿದ ಇಂಗ್ರೀಡಿಯೆಂಟ್ಸ್ ನ ಆಡ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾನಿಲ್ಲಿ ಒಂದು ಸಣ್ಣ ಟೊಮ್ಯಾಟೋನ ತಗೊಂಡಿದ್ದೀನಿ, ಅದನ್ನ ಇದಕ್ಕೆ ಆಡ್ ಮಾಡೋಣ. ಫ್ರೆಂಡ್ಸ್, ಮಟನ್ ಸಾರಂತೂ ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ನಮ್ಮನೇಲಿ ಮಟನ್ ಅಂದ್ರೆ ತುಂಬಾನೇ ಇಷ್ಟ. ಸೊ ಯೂಶಲಿ ನಾವು ಪ್ರಿಫರ್ ಮಾಡೋದು ಇಲ್ಲ ಮಟನ್ ಅಲ್ಲಿ ಬಿರಿಯಾನಿ ಮಾಡ್ತೀವಿ, ಇಲ್ಲಾಂದ್ರೆ ಮೋಸ್ಟ್ ಪ್ರಾಬಬ್ಲಿ ಕರಿನೇ ನಾವು ಪ್ರಿಫರ್ ಮಾಡೋದು. ಈಗ ಪುದೀನ ಎಲೆಗಳನ್ನ ಆಡ್ ಮಾಡ್ತೀನಿ. ಇದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಳ್ಳೋಣ. ನೋಡಿ, ಕಲರ್ ಚೆನ್ನಾಗಿ ಚೇಂಜ್ ಆಗಿದೆ. ಅಲ್ಲಿವರೆಗೂ ನೀಟಾಗಿ ಹುರ್ಕೋಬೇಕು. ಈಗ ಇಲ್ಲಿ ನೋಡ್ಬೋದು ನೀವು, ಕೊತ್ತಂಬರಿ ಮತ್ತು ಪುದೀನ ಚೆನ್ನಾಗಿ ಬಾಡಿದೆ, ಮಸಾಲೆ ಸಹ ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ನಾನು ಒಣಕೊಬ್ಬರಿಯನ್ನ ಆಡ್ ಮಾಡ್ತಿದ್ದೀನಿ. ಇದು ಜಾಸ್ತಿ ಬಾಡೋ ಅವಶ್ಯಕತೆ ಇಲ್ಲ. ಇದನ್ನ ಈ ಬಿಸಿಗೆ ಕೈ ಆಡಿಸ್ಕೊಂಡು ಫ್ಲೇಮ್ ಅನ್ನ ಆಫ್ ಮಾಡ್ಕೊಂಡ್ರೆ ಆಯ್ತು. ಇದು ತಣ್ಣಗಾದ್ಮೇಲೆ ಇದನ್ನ ಮಿಕ್ಸಿಗೆ ಹಾಕೊಂಡು ರುಬ್ಕೊಂಡು ಬರ್ತೀನಿ. ಫ್ರೆಂಡ್ಸ್, ನೋಡಿ, ಇಲ್ಲಿ ಮಟನ್ ಚೆನ್ನಾಗಿ ನೀರ್ ಬಿಟ್ಕೊಂಡು ನೀಟಾಗಿ ಡ್ರೈ ಆಗಿದೆ ಎಣ್ಣೆಯಲ್ಲಿ ಬಾಡಿಸಿರೋದ್ರಿಂದ. ನೋಡಿ, ನೀರು ಬಿಟ್ಕೊಂಡೆಲ್ಲ ಕಡಿಮೆ ಆಗಿದೆ. ಈಗ ನಾವು ಮಸಾಲೆನ ಆಡ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈಗ ಮಸಾಲೆ ರೆಡಿ ಆಗಿದೆ. ನೋಡಿ, ಮಸಾಲೆನ ಈ ರೀತಿ ಫೈನ್ ಪೇಸ್ಟ್ ಮಾಡ್ಕೋಬೇಕು. ತರಕಾರಿಯಾಗೆಲ್ಲ ರುಬ್ಕೋಬಾರ್ದು, ಅಷ್ಟು ಟೇಸ್ಟಿ ಅನ್ಸಲ್ಲ. ಫೈನ್ ಪೇಸ್ಟ್ ಮಾಡೋದ್ರಿಂದ ಸಾಂಬಾರ್ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ಈಗ ಇದಕ್ಕೆ ಮಸಾಲೆನ ಆಡ್ ಮಾಡ್ತಿದ್ದೀನಿ. ಫ್ರೆಂಡ್ಸ್, ನಂಗೆ ಈ ಮಸಾಲೆ ಫ್ಲೇವರ್ ಅಂತೂ ತುಂಬಾನೇ ಇಷ್ಟ ಆಗುತ್ತೆ. ಯಾಕಂದ್ರೆ ಆ ಅರೋಮಾ ಅಷ್ಟು ಚೆನ್ನಾಗಿರುತ್ತೆ. ಆ ಚಕ್ಕೆ, ಲವಂಗ, ಗಸಗಸೆ ಎಲ್ಲ ಕಾಯಿ ಎಲ್ಲ ಹಾಕಿ ನಾವು ಪೇಸ್ಟ್ ಮಾಡಿರೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಮಸಾಲೆನ ಒಂದ್ 5 ನಿಮಿಷ ಇದೇ ರೀತಿ ರೋಸ್ಟ್ ಮಾಡ್ಕೊಳ್ಳೋಣ, ಇದೇ ಮಟನ್ ಜೊತೆ. ತಳ ಹಿಡಿಯದಂತೆ ಆದಷ್ಟು ಲೋ ಫ್ಲೇಮ್ ಅಲ್ಲೇ ಮಸಾಲೆನ ನೀಟಾಗಿ ಬಾಡಿಸ್ಕೋಬೇಕು ಫ್ರೆಂಡ್ಸ್. ಆಗಷ್ಟೇ ಆ ಮಸಾಲೆ ಚೆನ್ನಾಗಿ ಬೆಂದು ಮಟನ್ಗೆ ಹೊಂದುತ್ತೆ. ಈಗ ಧನಿಯಾ ಪುಡಿನ ಹಾಕ್ತಾ ಇದ್ದೀನಿ. ಖಾರದ ಪುಡಿ ಸ್ವಲ್ಪ ಆಡ್ ಮಾಡ್ಕೊಳ್ಳೋಣ.
ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ನೀವು ಆಡ್ ಮಾಡ್ಕೋಬಹುದು. ನಂಗೆ ಇಲ್ಲಿ 1.5 ಟೇಬಲ್ ಸ್ಪೂನ್ ಅಷ್ಟು ಸಾಕಾಗಿತ್ತು. ಮತ್ತೆ ಗರಂ ಮಸಾಲ. ಆಗ್ಲೇ ನಾವು ಮಟನ್ಗೆ ಬೇಯಲಿಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡಿದ್ವಿ. ಈಗ ಇನ್ ಸ್ವಲ್ಪ ಉಪ್ಪನ್ನ ನಾನು ಆಡ್ ಮಾಡ್ಕೊಳ್ತಿದ್ದೀನಿ. ಇದನ್ನ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಈಗ ನೋಡಿ ಮಸಾಲೆ ನೀಟಾಗಿ ಕುಕ್ ಆಗಿದೆ. ಈಗ ನಾನು ನೀರನ್ನ ಆಡ್ ಮಾಡ್ಕೊಳ್ತಿದ್ದೀನಿ. ಅಂದ್ರೆ ಸಾಂಬಾರ್ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರ್ ಬೇಕೋ ಅಷ್ಟು ಆಡ್ ಮಾಡ್ಕೋಬಹುದು. ನಾನಿಲ್ಲಿ 2ರಿಂದ 2.5 ಲೋಟದಷ್ಟು ನೀರನ್ನ ಆಡ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಸ್ವಲ್ಪ ಸಾಂಬಾರ್ ತೆಳ್ಳಗಿದ್ರೇನೆ ಮಟನ್ ಸಾರು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರೋದು. ಹಾಗಾಗಿ ನಾನು ಫ್ರೆಂಡ್ಸ್, ಹಿಂಗೆ ಈಗ ನಮ್ಗೆ ಹಾಕೊಂಡಿದ್ದೀನಿ. ಎಷ್ಟು ಸಾಂಬಾರಿಗೆ ನೀರ್ ಬೇಕೋ ನೋಡಿ ಅಷ್ಟು ನೀರನ್ನ ನಾನಿಲ್ಲಿ ಆಡ್ ಮಾಡ್ಕೊಂಡಿದ್ದೀನಿ. ನಮ್ಗೆ ತೆಳ್ಳಗೆ ತಿನ್ಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ ಮಟನ್ ಸಾಂಬಾರ್. ಸೊ ಅದರಿಂದ ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಈಗ ಮಟನ್ ಸಾಂಬಾರ್ಗೆ ನಾವು ನೀರ್ ಎಷ್ಟು ಬೇಕೋ ಅಷ್ಟನ್ನ ಕಲಸಿ ಇಟ್ಟಿದ್ದೀವಿ. ಈಗ ಕೊನೆಯದಾಗಿ ನಾನು ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ತಿದ್ದೀನಿ. ಮಟನ್ ಸಾಂಬಾರ್ಗೆ ಅಥವಾ ಮಟನ್ ಯಾವುದೇ ರೀತಿ ನಾನ್ ವೆಜ್ ರೆಸಿಪಿಗಳಿಗೆ ನೀವು ಆದಷ್ಟು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹೆಚ್ಚಿಗೆ ಬಳಸೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಮತ್ತೆ ರುಚಿ ಸಹ ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಕ್ಲೋಸ್ ಮಾಡಿ. ಫ್ರೆಂಡ್ಸ್, ಈಗ ನೋಡಿ ಇದು ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಈಗ ನಾನು ಲಿಡ್ ಅನ್ನ ಕ್ಲೋಸ್ ಮಾಡಿ ಒಂದ್ 4ರಿಂದ 5 ವಿಸಿಲ್ ತೆಗಿತೀನಿ. ಫ್ರೆಂಡ್ಸ್, ಈಗ ಇದು ಪ್ರೆಷರ್ ಹೋಗಿದೆ ನೋಡಿ. ನಾನು 4 to 5 ವಿಸಿಲ್ಸ್ ತಗೊಂಡಿದ್ದೀನಿ. ನೀವ್ ತಗೊಳ್ಳುವಂತ ಎಳೆ ಮಟನ್ ಆಗಿರ್ಬೋದು ಅಥವಾ ಬಲ್ತಿರೋ ಮಟನ್ ಆಗಿರ್ಬೋದು ಅದ್ರ ಪ್ರಕಾರ ನೋಡ್ಕೊಂಡು ನೀವು ವಿಸಿಲ್ ಹಾಕೋಬೇಕಾಗುತ್ತೆ. ನನ್ಗೆ ಇಲ್ಲಿ 4ರಿಂದ 5 ಸಾಕಾಗಿದೆ. ಈಗ ಓಪನ್ ಮಾಡಿ ನೋಡೋಣ ಹೇಗೆ ಬೆಂದಿದೆ ಅಂತ. ನೋಡಿ, ಎಣ್ಣೆ ಎಲ್ಲ ಮೇಲೆ ಬಿಟ್ಕೊಂಡು ಸಾಂಬಾರಂತೂ ತುಂಬಾ ಚೆನ್ನಾಗಿ ಬೆಂದಿದೆ. ನೋಡಿ, ಇಲ್ಲಿ ಮಟನ್ ತುಂಬಾ ಚೆನ್ನಾಗಿ ಬೆಂದಿದೆ. ನೋಡಿ, ತುಂಬಾ ಸಾಫ್ಟ್ ಆಗಿದೆ ನೋಡಿ. ಈಗ ನಾನು ಇದನ್ನ ಮುದ್ದೆ ಜೊತೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್, ನೋಡಿ ಮಟನ್ ಕರಿ ಸವಿಯಲು ಸಿದ್ಧ. ನಾನಿದನ್ನ ಮುದ್ದೆ ಜೊತೆ ರೈಸ್ ಜೊತೆ ಸರ್ವ್ ಮಾಡ್ತಿದ್ದೀನಿ. ನೀವು ರೊಟ್ಟಿ ಚಪಾತಿ ಯಾವ ಇದ್ರ ಜೊತೆ ಬೇಕಾದ್ರೂ ನೀವು ಸರ್ವ್ ಮಾಡ್ಕೋಬಹುದು. ಈ ತರ ಮಾಡ್ಕೊಂಡು ನೋಡಿ, ತುಂಬಾನೇ ಟೇಸ್ಟಿ ಆಗಿರುತ್ತೆ. ಮತ್ತಷ್ಟು ಹೊಸ ರೆಸಿಪಿಗಳಿಗಾಗಿ ನನ್ನ ಚಾನೆಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹ್ಯಾವ್